ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಿಮ್ಮ ಉತ್ತಮವಾದ ಕರ್ಮದ ನಿರ್ಧಾರಗಳು ನಿಮ್ಮನ್ನು ಕಾಪಾಡ್ತಾ ಇದ್ದೇವೆ ಈ ಕ್ಷಣದಲ್ಲಿ. ಅದೇ ಸತ್ಯವಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡ್ತಾರೆ. ಎಲ್ಲ ರೀತಿಯ ಒಂದಿಷ್ಟು ನಕಾರಾತ್ಮಕ ವಿಚಾರಗಳಿಂದ, ಜನರ ದೃಷ್ಟಿಯಿಂದ ನಿಮ್ಮನ್ನು ಹೀಲ್ ಮಾಡ್ತಾರೆ. ಹಾಗೆ ನಿಮ್ಮ ಮುಂದಿನ ತೀರ್ಮಾನಗಳು ಹೇಗಿರಬೇಕು ಅನ್ನೋದನ್ನು ಗೈಡ್ ಮಾಡ್ತವೆ. ಹಾಗೆ ನಿಮ್ಮ ಜೊತೆ ಅವರು ನಿರಂತರವಾಗಿ ನಾವು ಸಾಕ್ತಾ ಇದ್ದೀವಿ ಅನ್ನುವ ಸೂಚನೆಗಳನ್ನು ಕೂಡ ಸಮಯಕ್ಕೆ ಅನುಗುಣವಾಗಿ ನಿಮಗೆ ನೀಡ್ತಾ ಹೋಗ್ತಾರೆ. ಹಾಗಾದರೆ ಎಂದಿನಂತೆ ನೀವು ಕೂಡ ನೀವು ನಂಬಿದ ಗುರುವು ಹಾಗೆ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ಅಬಂಡನ್ಸ್ ಅಂದರೆ ಸಮೃದ್ಧಿ ನಿಮ್ಮ ಬಳಿಗೆ ಬರ್ತಾ ಇದೆ. ಸಮೃದ್ಧಿ ಅಂದ ತಕ್ಷಣ ಹಣದ ವಿಚಾರವನ್ನು ತಲೆಯಲ್ಲಿ ಇಟ್ಕೋಬೇಡಿ. ಸಮೃದ್ಧಿ ಅಂದ ತಕ್ಷಣ ನೀವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ, ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಮೊದಲನೇ ಸೂಚನೆಯನ್ನು ಕೊಡ್ತಾ ಇದ್ದಾರೆ. 9 ದಿನದ ಒಳಗೆ ನಿಮಗೆ ಆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಹಾಗೆ ಯಾವ ಒಂದು ಕೋರ್ಟು ಕಚೇರಿಯ ವಿಚಾರ ಆಗಿರ್ಬೋದು, ಆಸ್ತಿಯ ವಿಚಾರ ಆಗಿರ್ಬೋದು, ನಿಮ್ಮ ತುಂಬ ತಲೆ ಕೆಡಿಸಿದೆ ಅಂದರೆ ನನ್ನಿಂದ ಅದು ತಡ್ಕೊಳಕ್ಕಾಗ್ತಾಯಿಲ್ಲ, ಯಾವಾಗ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವ ವೇದನೆಯಲ್ಲಿ ನೀವಿದ್ದೀರಾ. ನಾನು ಸಾಕಷ್ಟು ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಇಲ್ಲ ನಿಮ್ಮ ಒಂದು ವಸ್ತು ಕಳೆದು ಹೋಗಿರ್ಬೋದು, ಅದು ಬಂಗಾರ ಆಗಿರ್ಬೋದು, ಇಲ್ಲ ಇನ್ಯಾವುದೋ ರೀತಿ ಒಂದು ವಸ್ತು ನಿಮ್ಮಿಂದ ದೂರ ಆಗಿರ್ಬೋದು, ಇಲ್ಲ ಅದು ನಿಮ್ಮ ಮನೆಯಲ್ಲೇ ಇದ್ದು ನಿಮಗೆ ಹುಡುಕಕ್ಕೆ ಆಗ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ನೀವು ಆತಂಕ ಆಗಿರ್ಬೋದು. ಒಟ್ಟಾರೆಯಾಗಿ ಆ ವಸ್ತು ಯಾರಾದರೂ ತಗೊಂಡೋಗಿರ್ಬೋದು, ಒಟ್ಟಾರೆಯಾಗಿ ಅದು ನಿಮಗೆ ಬೇಕು, ಆ ವಸ್ತು ನಿಮಗೆ 11 ದಿನದ ಒಳಗೆ ಮರಳುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅದು ನಾಳೆನೇ ಮರಳಬಹುದು, ನೀವು ಈ ರೀಡಿಂಗ್ ನೋಡಿ 1 ಗಂಟೆ ಒಳಗೆ ಮರಳಬಹುದು. ಒಟ್ಟಾರೆಗೆ 11 ದಿನದ ಟೈಮಿಂಗ್ಸ್ ಇರುತ್ತೆ. ಅಷ್ಟು ಸಮಯದೊಳಗೆ ಆ ವಸ್ತು ನಿಮ್ಮ ಬಳಿ ಮತ್ತೆ ಮರಳಿ ಬರುತ್ತೆ, ನಿಮ್ಮನ್ನು ಸೇರುತ್ತೆ. ಅಂದರೆ ನಿಮ್ಮದು ಅಂತ ಏನಿದೆಯೋ ಅದು ನಿಮಗೆ ದಕ್ಕತ್ತೆ. ಅದು ನಿಮ್ಮ ಅಪ್ಪ ಕೊಟ್ಟಿದ್ದಿರ್ಬೋದು, ಅಮ್ಮ ಕೊಟ್ಟಿದ್ದಿರ್ಬೋದು, ಇಲ್ಲ ನಿಮಗೋಸ್ಕರ ಅವ್ರು ಏನಾದರೂ ಸೇವ್ ಮಾಡಿದ್ದಾರೆ, ಇಲ್ಲ ಒಂದಿಷ್ಟು ಅವರು ಗಳಿಸಿಟ್ಟು ಹೋಗಿದ್ರಲ್ಲಿ ನಿಮಗೇನು ಸಿಗಬೇಕು ಅಂತ ಹೇಳಿ ನೀವು ಅದನ್ನು ಬಯಸ್ತಾ ಇಲ್ಲ, ಆದರೆ ಒಂದು ಅತಿ ಆಸೆ ಪಡ್ತಾ ಇಲ್ಲ, ಸ್ವಾರ್ಥದಿಂದನೂ ನೋಡ್ತಾ ಇಲ್ಲ. ಒಟ್ಟಾರೆಯಾಗಿ ಅದು ನಿಮಗೆ ಸೇರುವ ಲಕ್ಷಣಗಳು ಇಲ್ಲಿ ಹೆಚ್ಚಾಗಿ ಕಾಣಿಸ್ತದೆ. ಹಾಗಾಗಿ ಅದು ನಿಮ್ಮನ್ನು ಸೇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ನಿಮ್ಮ ಹಕ್ಕುಗಳಿಗಾಗಿ ಸಿದ್ಧರಾಗಿ, ಅದು ಕೇಳಲಿಕ್ಕೆ ಅನ್ನೋ ರೀತಿಯಲ್ಲಿ, ಅಂದರೆ ಎಲ್ಲೋ ಒಂದು ಕೆಲಸದ ವಿಚಾರದಲ್ಲಿ ಏನೋ ಒಂದು ಏರಿಳಿತ ಕಾಣಿಸ್ತಾ ಇದೆ. ಹಾಗೆ ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಇಲ್ಲ ಸ್ವಾರ್ಥಕ್ಕಾಗಿ ಅದರಲ್ಲಿ ಏನೋ ಒಂದು ಬಳಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಅನಿವಾರ್ಯವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಇಲ್ಲ ನಿಮಗೆ ಸ್ವಲ್ಪ ಕೊಟ್ಟು ಅವರೇನಾದರೂ ಅದರಲ್ಲಿ ಜಾಸ್ತಿ ಲಾಭವನ್ನು ತಗೊಳ್ತಾ ಇದ್ದಾರೆ, ಅದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನೋದಾದರೆ ಇನ್ನೂ ಅನೇಕ ರೀತಿಯ ವಿಚಾರಗಳು ರೆಸನೇಟ್ ಆಗ್ತಾ ಇದ್ದಾವೆ ಇಲ್ಲಿ. ಅಂದರೆ ಹಾಗಾಗಿ ನಿಮ್ಮ ಹಕ್ಕುಗಳಿಗಾಗಿ ಸಿದ್ಧರಾಗಿ ಕೇಳ್ರಿ. ಅವ್ರ ಹತ್ರ ಕೇಳದೇ ಇದ್ದರೆ ಅವರು ಅದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ಈಗ ಅಲ್ಲಿ ನೀವು ಹೆದರ್ಬೋದು, ಇಲ್ಲ ಅಂದರೆ ನನಗಿಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ನೋಡ್ಬೋದು, ಇಲ್ಲ ಅಂದರೆ ಈಗೇನು ಅದೊಂದು ವಿಚಾರ ಇದೆಯಲ್ಲ ಅದು ಚದುರು ಹೋಗ್ಬೋದು, ಒಡೆದು ಹೋಗ್ಬೋದು ಅನ್ನೋ ರೀತಿಲಿ ನೀವು ಅದನ್ನು ಸಂಭಾಳಿಸೋದೇನು ಬೇಡ. ಅದೇನು ಆಗಬೇಕೋ ಅದೇ ಆಗುತ್ತೆ, ಅದನ್ನು ತಡಿಲಿಕ್ಕೆ ನಿಮಗೆ ಆಗೋದಿಲ್ಲ. ಅದರಲ್ಲಿ ಆಗ್ತಾ ಇರೋ ಅನ್ಯಾಯನ ಸಹಿಸ್ಕೊಳ್ಳೋದೇನು ಬೇಡ. ನಿಮ್ಮ ಹಕ್ಕುಗಳಿಗೆ ನೀವು ಕೇಳೋ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಶುರು ಮಾಡಿಬಿಡಿ. ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ನೀವು ಎಲ್ಲಿಯವರೆಗೂ ಎದುರಿಸೋಕ್ಕಾಗೋದಿಲ್ವ ಅಂಥ ಸಮಸ್ಯೆಗಳನ್ನು ಅವರು ನಿಮ್ಮನ್ನು ಹೆದರಿಸ್ತಾ ಇರ್ತಾರೆ. ಎಲ್ಲಿಯವರೆಗೂ ನೀವು ಹೆದರ್ತಾ ಇದ್ದೀರೋ, ಅಂದರೆ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ನಿಮಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಲೇ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಅವರನ್ನು ನೀವು ಎದುರಿಸಿದ ವಿನಃ ನಿಮ್ಮ ಭಯ ದೂರ ಆಗೋದಿಲ್ಲ. ಭಯ ಪಟ್ಟರೆ ಅವರನ್ನು ಎದುರಿಸೋಕ್ಕಾಗೋದಿಲ್ಲ, ಅಂತಹ ಸ್ಥಿತಿ ನಿಮ್ಮದಾಗಿದೆ. ಅಂದರೆ ನಿಮ್ಮನ್ನು ಅಲ್ಲಿಂದ ದೂರ ಮಾಡಬೇಕು ಅಂತ ಬಯಸ್ತಾ ಇದ್ದಾರೋ, ಇಲ್ಲ ನಿಮ್ಮಿಂದ ಬೇರೆ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೋ, ಒಟ್ಟಾರೆಯಾಗಿ ನಿಮ್ಗೆ ಯಾರೂ ಬೆಂಬಲ ಇಲ್ಲ ಅನ್ನೋ ರೀತಿಲಿ ನಿಮ್ಮನ್ನು ತುಚ್ಛವಾಗಿ ಕಾಣ್ತಾ ಇದ್ದಾರೋ, ಒಟ್ಟಾರೆಯಾಗಿ ಅವರು ಸ್ಟೇಟಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ನಿಮಗೆ ಅವರು ಸೆಟ್ ಆಗ್ತಾ ಇಲ್ಲ ಇಲ್ಲಿ. ಹಾಗಾಗಿ ಅವರು ನಿಮ್ಮ ಬಗ್ಗೆ ಆ ರೀತಿ ಅಭಿಪ್ರಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಬರ್ತದೆ. ಆದರೆ ಇಲ್ಲಿ ಬದುಕಲಿಕ್ಕೆ ಎಲ್ಲರಿಗೂ ಅವರದ್ದೇ ಆದ ಅರ್ಹತೆ ಇದೆ. ಯಾರೂ ಕೂಡ ಜಡ್ಜ್ ಮಾಡೋ ಹಾಗಿಲ್ಲ. ಅದನ್ನು ಅವರಿಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದೇ ಅವ್ರ ಕರ್ಮ.
ಒಟ್ಟಾರೆಯಾಗಿ ನಿಮ್ಮ ಧರ್ಮದ ಪ್ರಕಾರ ನೀವು ಅವರನ್ನೆಲ್ಲ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನೀವು ಧೈರ್ಯವಾಗಿ ಅಲ್ಲಿರುವ ಕೆಲವು ಪರಿಸ್ಥಿತಿಗಳನ್ನು ಎದುರಿಸಿ ಮುಂದೆ ಹೋಗಲೇಬೇಕು. ಯಾಕಂದರೆ ಇದೊಂದು ಪಾಠ ಕಲಿಸುವ ರೀತಿ. ಇಲ್ಲಿ ಏನಾದರೂ ನೀವು ಕಲಿಬೇಕು, ಏನನ್ನಾದರೂ ಕಲಿಸ್ಬೇಕು. ನೀವು ಕಲಿಯದ ವಿನಃ ಇಲ್ಲಿಂದ ನಾನು ದೂರ ಹೋಗ್ಬಿಡೋಣ, ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಇಲ್ಲಿಂದ ನೀವು ದೂರ ಹೋದರೆ ಅಲ್ಲಿ ಮತ್ತೆ ಅಂಥವ್ರು ಎದುರಾದಾಗ ಮತ್ತೇನು ಮಾಡ್ತೀರಾ? ಅಲ್ಲಿಂದ ಮುಂದೆ ಹೋಗ್ತೀರಾ, ಅಲ್ಲಿಂದ ಮುಂದೆ ಹೋಗ್ತೀರಾ? ಇಲ್ಲ, ಕರ್ಮ ಹೇಳ್ತಾ ಇದೆ ಇಲ್ಲೇ ಎದುರಿಸು. ನಿಮ್ಮ ಆತ್ಮದ ಉದ್ದೇಶ ಹಿಂದೆ ತುಂಬ ದುರ್ಬಲವಾಗಿತ್ತು, ನಾನು ಈ ಸರಿ ಆ ರೀತಿ ಇರಬಾರ್ದು, ನಾನು ಧೈರ್ಯವಾಗಿ ಕೆಲವೊಂದು ಪರಿಸ್ಥಿತಿಗಳನ್ನು ಎದುರಿಸಬೇಕು, ಸಂಭಾಳಿಸಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಆತ್ಮದ ಉದ್ದೇಶದಿಂದ ನೀವು ಜನ್ಮ ತಾಳಿದ್ದೀರಾ. ಹಾಗಾಗಿ ಇಲ್ಲಿ ಅಂಥದ್ದೇ ಪರೀಕ್ಷೆಗಳು ಎದುರಾಗ್ತದೆ, ಅಂಥದ್ದೇ ಜನರು ಎದುರಾಗ್ತಾ ಇದ್ದಾರೆ. ಹಾಗಾಗಿ ಅದನ್ನು ಎದುರಿಸಿ ಮಾತನಾಡಿ ತಿರುಗಿಸಿ ಅಲ್ವಾ. ಇಲ್ಲಿ ನಿಮ್ಮ ಕೆಲಸ ನೀವು ಮಾಡ್ತಿದ್ರೆ, ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಿಮಗೇನು ಸಿಗ್ಬೇಕು ನಿಮಗೆ ಸಿಗ್ತದೆ, ಅವ್ರಿಗೇನು ಸಿಗ್ಬೇಕು ಅವ್ರಿಗೆ ಸಿಗ್ತದೆ. ಎಲ್ಲ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಇಲ್ಲಿ ಭಗವಂತನ ಒಂದು ಯೋಜನೆಯ ಪ್ರಕಾರ ಎಲ್ಲರೂ ನಡೀತಾ ಇದ್ದೀವಿ. ಅಂದರೆ ಮತ್ತ್ಯಾಕೆ ಇನ್ನೊಬ್ಬರ ಒಂದು ಅನಿವಾರ್ಯತೆಗೆ, ಇಲ್ಲ ಅವರೇನೋ ಭಯಪಡಿಸ್ತಾ ಇದ್ದಾರೆ, ಇಲ್ಲ ಹೆದರಿಸ್ತಾ ಇದ್ದಾರೆ, ಅದಕ್ಕೆ ಯಾಕೆ ಹೆದರ್ತಾ ಇದ್ದೀರಾ? ಅದೇನಾಗಬೇಕೋ ಅದನ್ನು ತಡೀಲಿಕ್ಕಾಗೋದಿಲ್ಲ. ಭಗವಂತನಲ್ಲಿ ಶರಣಾಗಿಸ್ಬಿಡಿ. ಅವರು ಅದಕ್ಕೆ ಏನು ಒಂದು ಹೊಸ ಯೋಜನೆಯೊಂದಿಗೆ ತಿರುವು ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಬಾಬಾ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ. ನಿನ್ನಿಂದ ಏನು ಎದುರಿಸೋಕ್ಕೆ ಸಾಧ್ಯನೋ ಅದನ್ನು ಎದುರಿಸು, ಪ್ರಯತ್ನ ಪಡು ಪ್ರಾಮಾಣಿಕವಾಗಿ. ನಿನ್ನಿಂದ ಯಾವುದನ್ನು ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನೀನು ಅಂದ್ಕೊಳ್ತಾ ಇದೆಯೋ ಅದನ್ನು ನನ್ನ ಪಾದಗಳಿಗೆ ಶರಣಾಗಿಸು, ನಾನು ನೋಡ್ಕೊಳ್ತೀನಿ. ಅಂದರೆ ಕೆಲವೊಂದು ವಿಚಾರಗಳು ನಿಮಗೆ ನೋವು ಕೊಡ್ತಾ ಇದ್ದಾವೆ, ಈಗ ಅದನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು. ಒಟ್ಟಾರೆಯಾಗಿ ಅಲ್ಲೊಂದು ತಿರುವು ನೀವು ತಗೊಳ್ಬೇಕು ಅಂದರೆ ಒಂದು ಸಮಸ್ಯೆಯನ್ನು ನೀವು ಎದುರಿಸಲೇಬೇಕು, ಒಂದಿಷ್ಟು ಜನರನ್ನು ನೀವು ಎದುರಿಸಲೇಬೇಕು. ಅಲ್ಲಿಯವರೆಗೂ ನೀವೇನು ಕಲೀಲಿಕ್ಕಾಗೋದಿಲ್ಲ. ಅಂದರೆ ನೀವು ಮುಂದೆ ಏನೋ ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ, ಅದಕ್ಕೆ ಸಮರ್ಥರಾಗಬೇಕಲ್ವ. ಹೀಗೆ ನೀವು ಭಯದಿಂದ ಹೆದರು ಬಿಟ್ಟರೆ ನೀವು ಅದನ್ನು ಹೇಗೆ ನಿಭಾಯಿಸ್ತೀರಾ ಮುಂದೆ? ಅದಕ್ಕೋಸ್ಕರ ಕೆಲವೊಂದು ಪಾಠಗಳು ನಿಮಗೆ ಎದುರಾಗಿ ಇಲ್ಲೇನಾದರೂ ಕಲಿ, ನೀನು ಮುಂದೆ ಅದು ಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾನು ಇಲ್ಲಿ ನಿನ್ನನ್ನು ಅರ್ಹನಾಗಿಸ್ತಾ ಇದ್ದೀನಿ, ಏನಾದರೂ ಕಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆಲವರ ಪ್ರಸ್ತುತ ಎನರ್ಜಿ ಪ್ರಕಾರ ಇಷ್ಟಪಡದ ವ್ಯಕ್ತಿಯ ಹಿಂದೆ ನಿಮ್ಮ ಜೀವನವನ್ನು ಹೋಗಿ ವ್ಯರ್ಥ ಮಾಡ್ಕೊಳ್ಳೋದೇನು ಬೇಡ. ನೀವು ಕೆಲವೊಂದಿಷ್ಟು ವರ್ಷಗಳಿಂದ ಎಲ್ಲವನ್ನ ಅವರಿಗೋಸ್ಕರ ಕೊಟ್ಟಿದ್ದೀರಾ. ಅದು ನಿಮ್ಮ ಪ್ರಾರ್ಥನೆ ಆಗಿರ್ಬೋದು, ಒಂದು ಒಳ್ಳೆಯ ಒಂದು ವಿಚಾರ ಅವ್ರ ಬಗ್ಗೆ ಯೋಚಿಸೋದಾಗಿರ್ಬೋದು, ಮಾಡ್ತಾ ಇದ್ದೀರಾ. ಆದರೂ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ಪ್ರತಿಯೊಂದು ತಪ್ಪಿಗೂ ನಿಮ್ಮನ್ನೇ ಹೊಣೆ ಮಾಡ್ಕೊಳ್ತಾ ಇದ್ದೀರಾ. ಹೊಣೆ ಮಾಡ್ಕೊಳ್ಳೋದೇನು ಬೇಡ. ಅವರಲ್ಲಿ ನೀವು ಏನು ಬದಲಾವಣೆ ಕಾಣ್ತಾ ಇಲ್ಲ, ಅಲ್ಲಿಂದ ನಿಮಗೇನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಅವರಿಂದ ಮೆಸೇಜ್ ಬರ್ತಾ ಇಲ್ಲ, ಅವರಿಂದ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂದ ತಕ್ಷಣ ನೀವು ಆ ತಪ್ಪಿಗೆಲ್ಲ ನನ್ನನ್ನೇ ಅಂದರೆ ನಾನೇ ಹೊಣೆ ಅನ್ನೋ ರೀತಿಯಲ್ಲಿ ಹೊಣೆ ಮಾಡ್ಕೊಳ್ಳೋದೇನು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅವ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅವ್ರು ಮಾಡಿದ ಎಲ್ಲ ತಪ್ಪನ್ನು ಕ್ಷಮಿಸಿ ಅವ್ರ ತಪ್ಪುಗಳನ್ನು ಆ ಭಾರವನ್ನು ನೀವು ಹೊತ್ಕೋಬೇಕು ಅಂತ ಏನಿಲ್ಲ. ಇದು ಏನಾಗ್ಬಿಡುತ್ತೆ ಅಂದರೆ ಈ ಭಾರವನ್ನು ನೀವು ಜೀವನ ಪೂರ್ತಿ ಹೊರಬೇಕಾಗತ್ತೆ. ಅವರ ತಪ್ಪಿನ ಅರಿವು ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ದಿನ ಅವರ ತಪ್ಪಿನ ಅರಿವು ಅವರಿಗಾಗಲಿ. ಹಾಗಾಗಿ ಅವ್ರ ಹಿಂದೆ ಹೋಗೋದನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ಈ ಸಮಯ ಏನೋ ಸಿಕ್ಕಿದೆ ಅಂದರೆ ಇಲ್ಲೇನೋ ಒಂದು ಬದಲಾವಣೆ ಕಂಡ್ಕೊಳ್ಳೋಕೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ಮುಂದೆ ಹೋಗಿ, ಖಂಡಿತ ಬದಲಾವಣೆ ಸಿಗತ್ತೆ. ಈಗ ನಿಮ್ಮನ್ನು ದುರ್ಬಲ ಅಂತ ಹೇಳಿ ತೋರಿಸ್ಕೊಳ್ಳೋದನ್ನು ನಿಲ್ಲಿಸಿ, ನಿಮ್ಮನ್ನು ದುರ್ಬಲ ಅಂತ ಹೇಳಿ ಯಾರು ಅಂದ್ಕೊಂಡಿದ್ರೋ ಅವ್ರ ಎದುರಿಗೆ ನೀವು ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಅವುಗಳನ್ನು ನಾನು ಎದುರಿಸ್ತೀನಿ ಅನ್ನೋ ರೀತಿಲಿ, ಅಂದರೆ ನಿಮ್ಮ ಹಕ್ಕುಗಳು ಮತ್ತು ಸ್ವಾಭಿಮಾನಕ್ಕಾಗಿ ನಾನು ಎದ್ದು ನಿಲ್ತೀನಿ ಅನ್ನೋ ರೀತಿಲಿ, ಅಗತ್ಯವಿದ್ದರೆ ಸ್ವಲ್ಪ ಅಂತರ ಕೂಡ ನಾನು ಕಾಯ್ದುಕೊಳ್ತೀನಿ ಅನ್ನೋ ರೀತಿಲಿ ನೀವು ಬಲವಾಗಿದ್ದರೆ ಖಂಡಿತ ನಿಮ್ಮ ಮಕ್ಕಳು ಮತ್ತು ನಿಮ್ಮನ್ನು ಇನ್ನು ಮುಂದೆ ಬೆಳೆಯಲು ಬಿಡೋದು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ, ಅದು ತಾನಾಗಿಯೇ ಬೆಳೆಸುತ್ತೆ. ಆ ನಿಮ್ಮ ಧೈರ್ಯ ಅನ್ನೋ ರೀತಿಯಲ್ಲಿ ಬರ್ತದೆ. ನೆನಪಿಡಿ, ನೀವು ನಿಮ್ಮ ಪರವಾಗಿ ಬಲವಾಗಿ ನಿಲ್ಲುವವರೆಗೂ ನೀವು ಇನ್ನೊಬ್ಬ ವ್ಯಕ್ತಿ ನಿಮ್ಮನ್ನು ಗೌರವಿಸಲು ಕಲಿಯೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ನಿಮ್ಮ ಬೆಲೆ ಇಟ್ಕೊಳ್ಬೇಕು, ನಿಮ್ಮ ಮೇಲೆ ಗೌರವ ಇಟ್ಕೊಳ್ಬೇಕು, ನಿಮ್ಮ ಒಂದು ಸ್ವಮೌಲ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಕೆಲವರಿಗೆ ಅದನ್ನು ಅರ್ಥ ಮಾಡಿಸ್ಬೇಕು. ಇಲ್ಲಾಂದರೆ ಅವ್ರು ಯಾವಾಗಲೂ ಅದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಬೆಲೆ ಅವ್ರಿಗೆ ತಿಳಿಬೇಕು ಅಂದರೆ ಇಲ್ಲ ಸ್ವಲ್ಪ ಅಂತರ ಇದ್ದರೂ ಪರವಾಗಿಲ್ಲ. ಹಾಗೆ ಕೆಲವೊಂದು ವಿಚಾರದಲ್ಲಿ ಅಂದರೆ ನಿಮ್ಮ ಮಕ್ಕಳಾಗಿರ್ಬೋದು, ಇಲ್ಲ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮ ವೈಯಕ್ತಿಕ ಸಂಬಂಧಗಳಾಗಿರ್ಬೋದು, ಖಂಡಿತ ಅದು ನಿಮಗೆ ಅವಶ್ಯಕ ಇಲ್ಲ ಅಂತಲ್ಲ. ಹಾಗಂತ ಅದು ಅನಿವಾರ್ಯವಾಗಿ ಬದುಕೋ ರೀತಿಲಾಗಿರಬಾರ್ದು. ಅಂದರೆ ಎಲ್ಲವನ್ನು ನೋಡ್ತಾ ಇದ್ದೀರಾ, ತ್ಯಾಗ ಮಾಡ್ತಾ ಇದ್ದೀರಾ, ಸಂಭಾಳಿಸ್ತಾ ಇದ್ದೀರಾ, ಪರಿಸ್ಥಿತಿಗಳನ್ನು ಹದಗೆಡದ ರೀತಿಯಲ್ಲಿ ನೀವು ಎಲ್ಲ ರೀತಿಯ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೀರಾ. ಆದರೂ ಕೂಡ ಅಲ್ಲೊಂದು ಬೆಲೆ ಇಲ್ಲ ಅನ್ನೋದಾದರೆ ನೀವಲ್ಲಿ ಆ ಬೆಲೆ ಏನು, ನಿಮ್ಮ ಬೆಲೆ ಏನು ಅಂತೇಳಿ ನೀವು ತೋರಿಸೋ ಸಂದರ್ಭ ಕೂಡ ಕೆಲವೊಂದು ಸಾರಿ ನಿಮಗೆ ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ಕೂಡ ಎದುರಿಸಲೇಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲಾಂದರೆ ಅನಿವಾರ್ಯವಾಗಿ ನಿಮ್ಮ ಜೀವನ ಎಂಡ್ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಆ ಜೀವನ ಕಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅಲ್ಲ,
ನಿಮ್ಮ ಬೆಲೆ ಏನು ಅಂತೇಳಿ ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿಲಿ ಸ್ವಲ್ಪ ನಿಮ್ಮ ಒಂದು ವರ್ತನೆಯನ್ನು, ನಡೆನುಡಿಯನ್ನು ಬದಲಾಯಿಸ್ಕೊಳ್ಳಿ ಅನ್ನೋ ರೀತಿಲಿ ಬರ್ತಾಯಿದೆ. ಅಂದರೆ ಇಲ್ಲಿ ನೀವು ನಿಮ್ಮ ಪರವಾಗಿ ಬಲವಾಗಿ ನಿಲ್ಲುವವರೆಗೂ ಇನ್ನೊಬ್ಬ ವ್ಯಕ್ತಿ ನಿಮ್ಮನ್ನು ಗೌರವಿಸಲು ಕಲಿಯೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ನಿಮಗೊಂದು ಮೆಸೇಜ್ ಸಿಗ್ತಾ ಇದೆ. ಅಂದರೆ ಯಾರು ತಮ್ಮ ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ತಾರೋ, ತಮ್ಮೊಳಗೆ ತೃಪ್ತರಾಗಿರ್ತಾರೋ, ಹಾಗೆ ತಮ್ಮ ಸಂತೋಷಕ್ಕಾಗಿ ಹೊರಗಿನ ವಸ್ತುಗಳು ಅಥವಾ ಜನರ ಮೇಲೆ ಅವಲಂಬಿತರಾಗಿರುವುದಿಲ್ಲವೋ ಅಂಥ ವ್ಯಕ್ತಿಗೆ ಸ್ವಾರ್ಥಕ್ಕಾಗಿ ಮಾಡುವ ಯಾವುದೇ ಕರ್ತವ್ಯ ಅನ್ನೋದೇನು ಉಳಿಯೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಹೇಳ್ತಿದ್ದಾರೆ. ಜೀವನದಲ್ಲಿ ನಿಜವಾದ ಸಂತೋಷವು ಹಣದಲ್ಲಿ, ಹೆಸರಿನಲ್ಲಿ ಅಥವಾ ಇತರರ ಮೆಚ್ಚುಗೆಯಲ್ಲಿರೋದಿಲ್ಲ, ಅದು ನಿಮ್ಮೊಳಗೆ ಇರುತ್ತೆ. ನಿಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯಗಳೆಂದೇ ಅಳೆಯದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಗುಣಗಳು ಮತ್ತು ನಿಮ್ಮ ಸತ್ಕಾರ್ಯಗಳಲ್ಲಿ ಕಂಡುಕೊಂಡಾಗ ಜೀವನ ಹೆಚ್ಚು ಅರ್ಥಪೂರ್ಣವಾಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಗುರುವು ಹೇಳ್ತಿದ್ದಾರೆ. ಇತರರು ನಿಮ್ಮನ್ನು ಹೊಗಳಿದಾಗ ಮಾತ್ರ ಸಂತೋಷವಾಗುವುದು ಅಥವಾ ಟೀಕಿಸಿದ ತಕ್ಷಣ ಕುಗ್ಗೋದು ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸ್ತದೆ. ಆದರೆ ನಿಮ್ಮ ಸಂತೋಷದ ಮೂಲ ನಿಮ್ಮೊಳಗೆ ಇದ್ದರೆ ಯಾವುದೇ ಪರಿಸ್ಥಿತಿಯು ನಿಮ್ಮನ್ನು ಸುಲಭವಾಗಿ ಅಲುಗಾಡಿಸಲಾರದು. ಯಾಕೆ ಈ ವಿಚಾರ ರೆಸನೇಟ್ ಆಗ್ತಾ ಇದೆ ಅಂದರೆ, ಕೆಲವರೀಗ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ನಿಮಗೆ ನೋವು ಕೊಡಬೇಕು ಅಂಥೇಳಿ ಎಲ್ಲ ರೀತಿಯಲ್ಲೂ ಸುತ್ತುವರೆದು ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ, ನೋವು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಆ ನೋವಿಗೋಸ್ಕರ ಹೆದರೋ ಅವಶ್ಯಕತೆ ಇಲ್ಲ. ನೀವು ಹೇಗಿರಬೇಕೋ ಹಾಗಿರಿ, ನಿಮ್ಮ ಮನಸ್ಸು ಶಾಂತವಾಗಿರಲಿ. ಅವರ ಒಂದು ಬೆಂಕಿಯಲ್ಲಿ ಉರಿತಾ ಇದ್ದಾರೆ, ಕರ್ಮದಲ್ಲಿ ಅಂದರೆ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರ ವ್ಯವಹಾರ ವರ್ತನೆ ಇದೆ. ಅದು ಅವರ ತಪ್ಪು, ಯಾಕಂದರೆ ಅದು ಅವರೇ ನಿರ್ಧಾರ ಮಾಡಿದ್ದು, ನಿಮ್ಮ ನಿರ್ಧಾರ ಅಲ್ಲ ಅದು. ಹಾಗಾಗಿ ಅದನ್ನು ಅವರಿಗೆ ಬಿಟ್ಬಿಡಿ, ಅವರ ನಿರ್ಧಾರದಲ್ಲಿ ಅವರು ಇರಲಿ. ನೀವು ಯಾವ ಜಾಗದಲ್ಲಿದ್ದೀರೋ ಅಲ್ಲಿ ನಿಮಗೆ ಈ ರೀತಿ ಹಿಂಸೆ ಸಿಗ್ತಾ ಇದೆಯೋ ಖಂಡಿತ ಅದನ್ನು ಎದುರಿಸಿ ಅನ್ನೋ ರೀತಿಯಲ್ಲಿ ಹೇಳಿದಾಗ ಹೇಗೆ ಎದುರಿಸಬೇಕು? ಅವರನ್ನು ಇಗ್ನೋರ್ ಮಾಡೋದು, ಮೌನವಾಗಿರೋದು ನಮ್ಮ ಕೆಲಸ ಆಯಿತು ಅಂತೇಳಿ ನಾವು ಮಾಡೋದು. ಅವರು ಸುತ್ತುವರೆದು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಟೀಕೆ ಟಿಪ್ಪಣಿಗಳನ್ನು ನಿಮ್ಮ ಬಗ್ಗೆ ಕೆಲವೊಂದು ವಿಚಾರಗಳಲ್ಲಿ ತರ್ತಾ ಇದ್ದಾರೆ ಅಂದರೆ ಅದು ಅವ್ರ ಕರ್ಮ ಹೆಚ್ಚಾಗಿ ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಆ ಸಮಯದಲ್ಲಿ ಈಗ ಅವ್ರ ಹಂತದಲ್ಲಿ ನಿಂತಿದ್ದಾರೆ. ಹಾಗಾಗಿ ಅವರನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಇಂಥ ಸಮಯದಲ್ಲಿ ನೀವು ಪರಿಸ್ಥಿತಿಯನ್ನು ನೋಡಬೇಕು. ಅಂಥ ಸಮಯದಲ್ಲಿ ನೀವು ಅವರನ್ನು ಎದುರಿಸ್ಬೇಕೋ ಇಲ್ಲ ಅವ್ರಿಗೇನಾದರೂ ಎಚ್ಚರಿಸ್ಬೇಕೋ ಇಲ್ಲ ನಾನು ಮೌನವಾಗಿರೋದೇ ಒಳ್ಳೆಯದಾ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಆ ಸಮಯದಲ್ಲಿ ನಿಮಗೆ ಏನು ನಿರ್ಧಾರ ತಗೊಳ್ಬೇಕು. ಅವರನ್ನು ಎದುರಿಸೋದು ಬೇಡ, ಅವ್ರ ಕರ್ಮದ ಹಂತದಲ್ಲಿ ಅವ್ರೀಗ ಸುಡ್ತಾ ಇದ್ದಾರೆ, ವಿನಾಶಕಾಲ ವಿಪರೀತ ಬುದ್ಧಿ ಅನ್ನೋ ಹಾಗೆ ಅವ್ರಿಗೇನೋ ವಿನಾಶಕಾಲ ಬರ್ತಾ ಇದೆ, ಅದಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಆ ವಿಚಾರವನ್ನು ಬಿಟ್ಟು ಮೌನವಾಗಿ ಅದನ್ನು ಇಗ್ನೋರ್ ಮಾಡಿ ನಾನಾಯಿತು ನನ್ನ ಕೆಲಸ ಆಯಿತು ಅನ್ನೋ ರೀತಿಲಿ ಅವರೆಲ್ಲರನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಮುಂದುವರೆದ್ರೆ ಅಲ್ಲಿ ಪರಿವರ್ತನೆ ಖಂಡಿತ ಸಿಗುತ್ತೆ. ಅದು ಅವರಿಗಾಗಿರ್ಬೋದು ಇಲ್ಲ ನಿಮ್ಗಾಗಿರ್ಬೋದು, ಅವರೇ ಅಲ್ಲಿಂದ ದೂರ ಹೋಗ್ಬೋದು. ನಿಮ್ಗೇನು ಸಮಸ್ಯೆ ಮಾಡ್ತಾ ಇದ್ದಾರೋ ಆ ವಾತಾವರಣ ಬದಲಾಗ್ಬೋದು ಅನ್ನೋ ರೀತಿಲಿ ಬರ್ತದೆ. ತಾಳ್ಮೆಯಿಂದ ಇರು ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಎಷ್ಟು ತಾಳ್ಮೆಯಿಂದ ಇರಬೇಕು, ನಾನು ಸಹಿಸ್ಕೊಳ್ತಾ ಇದ್ದೀನಿ, ಹೆಚ್ಚು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಅನಿಸ್ತಾ ಇರ್ಬೋದು. ಆದರೆ ಇದು ನಿಮ್ಮ ಪ್ರಶ್ನೆನೂ ಆಗಿರ್ಬೋದು. ಆದರೆ ಉತ್ತರ ಒಂದೇ ರೀತಿ ಇರುತ್ತೆ. ಪಾಠ ನೀನಾದರೂ ಕಲಿಬೇಕು, ಇಲ್ಲ ಪಾಠವನ್ನು ಕಲಿಸ್ಬೇಕು. ಅಲ್ಲಿಯವರೆಗೂ ನೀನು ಪರಿವರ್ತನೆ ತಗೊಳ್ಳೋದಿಲ್ವೋ ಅಲ್ಲಿಯವರೆಗೂ ಇದೇ ರೀತಿ ಪ್ಯಾಟರ್ನ್ಗಳು ಮತ್ತೆ ನಿನಗೆ ಎದುರಾಗ್ತಾ ಇರ್ತವೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ. ಹಾಗೆ ನಿಮ್ಮ ಜೀವನವು ಇತರರ ಮೆಚ್ಚುಗೆಗಾಗಿ ಬದುಕೋದೇನು ಬೇಡ. ನಿಮ್ಮ ಗುರಿ, ನಿಮ್ಮ ಕರ್ತವ್ಯ ಮತ್ತು ನಿಮ್ಮ ಆತ್ಮ ಸಂತೋಷಕ್ಕಾಗಿ ಬದುಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಇತರರನ್ನು ಮೆಚ್ಚಿಸಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಮೊದಲು ನೀವು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕರ್ತವ್ಯ ಮಾಡಿ, ನಿಮ್ಮ ಒಂದು ಜವಾಬ್ದಾರಿ ಏನಿದೆಯೋ ಅದನ್ನು ನಿರ್ವಹಿಸಿ, ನಂತರ ನಿಮ್ಮ ಗುರಿ ಕಡೆ ನೀವು ಮುಂದೆ ಹೋಗೋ ಅಭ್ಯಾಸವನ್ನು ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಆತ್ಮವಿಶ್ವಾಸದಿಂದ ಮುಂದೆ ಸಾಗುವ ವ್ಯಕ್ತಿಯನ್ನು ಯಶಸ್ಸು ತಾನಾಗಿ ಹುಡ್ಕೊಂಡು ಬರುತ್ತೆ ಕಂದ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದೀರಾ, ಅದನ್ನು ಸಾಧಿಸಬೇಕು ಅಂಥೇಳಿ ಮನಸ್ಸಿದೆ. ಮನಸ್ಸು ಚಂಚಲವಾಗದೆ ಒಂದು ಗುರಿಯತ್ತ ಸಾಗಬೇಕು ಅನ್ನೋದು ನಿಮ್ಮ ಕನಸು ಕೂಡ ಆಗಿದೆ. ಪ್ರತಿದಿನ ಒಂದಿಷ್ಟು ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದರೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಅದು ಸಂಗೀತ ಸಾಧನೆ ಆಗಿರ್ಬೋದು, ಹಾಗೆ ಒಂದು ಓದೋ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಹುದ್ದೆಯನ್ನು ಅಲಂಕರಿಸೋ ರೀತಿಯಲ್ಲಿ ನೀವು ಹಿಂದೆ ಅದಕ್ಕೋಸ್ಕರ ಪ್ರಾಮಾಣಿಕ ಶ್ರಮ ಪಡ್ತಾ ಇದ್ದೀರಾ. ಹಾಗೆ ನಿಮ್ಮ ಜೀವನದಲ್ಲೇ ಆಗಿರ್ಬೋದು, ಒಂದು ಪರಿಶ್ರಮ ಪಟ್ಟು ನಾನು ಏನಾದರೂ ಒಂದು ಇಲ್ಲಿ ಆಗಿ ತೋರಿಸ್ಬೇಕು, ಅರ್ಥಪೂರ್ಣವಾದ ಜೀವನವನ್ನು ನಡೆಸಿ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಯಶಸ್ಸಿನ ರಹಸ್ಯ ಒಂದು ದಿನದ ಕಠಿಣ ಪರಿಶ್ರಮದಲ್ಲಿಲ್ಲ, ಪ್ರತಿದಿನದ ಸ್ಥಿರ ಪ್ರಯತ್ನದಲ್ಲಿದೆ
ಕೈಯಲ್ಲಿದೆ, ಅರ್ಥ ಮಾಡ್ಕೋ. ಒಂದು ದಿನದಲ್ಲಿ ನಿನಗೇನು ಸಿಗೋದಿಲ್ಲ. ಒಂದು ದಿನ ಅಂದರೆ ದಿನದ ಒಂದೊಂದು ಸ್ವಲ್ಪ ಸಮಯ ಅದಕ್ಕೋಸ್ಕರ ನೀನು ವ್ಯಯಿಸ್ತೀಯಲ್ಲ, ಆ ಸಮಯ ಅಂದರೆ ಆ ಪ್ರಯತ್ನದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಮನಸ್ಸು ಸಕಾರಾತ್ಮಕ ಚಿಂತನೆ, ಒಳ್ಳೆಯ ಮೌಲ್ಯಗಳು ಮತ್ತು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕೃತವಾಗಿದ್ದರೆ ಖಂಡಿತ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಿಮ್ಮನ್ನು ನಾನು ನಿಮ್ಮ ಒಂದು ಗುರಿಯ ಕಡೆ ಕರ್ಕೊಂಡು ಹೋಗ್ತೀನಿ. ಆ ಜವಾಬ್ದಾರಿ ನನ್ನದು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಒಳ್ಳೆಯ ಜ್ಞಾನ ಅಂದರೆ ಅದರ ಅನುಭವ ಆದಾಗಲೇ ನಿಮಗೆ ತೃಪ್ತಿಯ ಭಾವ ಸಿಗುತ್ತೆ, ಮನಸ್ಸು ಸ್ಥಿರವಾಗುತ್ತೆ. ಅಂದರೆ ತನ್ನ ಇಂದ್ರಿಯಗಳನ್ನು ಯಾರು ನಿಯಂತ್ರಿಸ್ತಾರೋ ಅವರಿಗೆ ಮಣ್ಣು, ಕಲ್ಲು ಮತ್ತು ಚಿನ್ನ ಸಮಾನ ದೃಷ್ಟಿಯಿಂದ ನೋಡುವಂಥ ಸ್ಥಿರತೆ ಬರುತ್ತೆ. ಇಂಥವರನ್ನು ನಿಜವಾದ ಯೋಗಿ ಅಂತ ಕೂಡ ಕರೀತಾರೆ. ಹಾಗಾಗಿ ಎಲ್ಲದರಲ್ಲೂ ಒಂದು ಸಮಾನ ದೃಷ್ಟಿ ಇರಲಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ ನಿಮ್ಮ ಸುತ್ತಲಿರೋ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಕೆಲವೊಮ್ಮೆ ಯಶಸ್ಸು ಬರುತ್ತೆ, ಅಂದರೆ ಸೋಲ್ ಕಾಣ್ತೀರಾ, ಅಂದರೆ ನಿಮ್ಮದೇ ಆದ ಒಂದು ಬಿಸ್ನೆಸ್ಸನ್ನು ನೀವೀಗ ಶುರು ಮಾಡಿದ್ದೀರಾ. ಅದರಲ್ಲಿ ಸ್ವಲ್ಪ ಏರಿಳಿತ ಕಂಡ ತಕ್ಷಣ ಅಯ್ಯೋ ನಾನು ಇದನ್ನು ಮಾಡಬಾರ್ದಿತ್ತು ಅನ್ನೋ ರೀತಿಲಿ, ಇಲ್ಲ ಇದರಿಂದ ಹಿಂದೆ ಹೋಗೋಣ, ಮುಂದೆ ಹೋಗೋಕ್ಕಾಗೋದಿಲ್ಲ ಅನ್ನೋ ರೀತಿಲಿ ನಿಮ್ಮ ಮನಸ್ಸು ಈಗ ಚಂಚಲತೆಯಲ್ಲಿ ಕೂಡಿದೆ. ಹಾಗಾಗಿ ಈ ಒಂದು ವಿಚಾರ ಇಲ್ಲಿ ನಿಮಗೆ ರೆಸೊನೇಟ್ ಆಗ್ತದೆ. ಕೆಲವೊಮ್ಮೆ ಸೋಲು ಅಂದರೆ ಕೆಲವರು ಹೊಗಳ್ತಾರೆ, ಕೆಲವರು ಟೀಕಿಸ್ತಾರೆ. ಅಂದರೆ ನಿಮಗೆ ಸೋಲು ಬಂದಿದೆ ಅಂದರೆ ಕೆಲವರು ಹೊಗಳ್ಬೋದು, ಈ ಸೋಲು ಬಂದಿದೆ, ಇದೇ ಏನ ಅಂತ್ಯ ಅಲ್ಲ, ಇಲ್ಲಿಂದ ಮುಂದೆ ಹೋಗು, ನಿನಗೊಂದು ಹೊಸ ದಾರಿ ಸಿಗುತ್ತೆ ಅಂತ ಕೆಲವರು ನಿಮಗೆ, ಇಲ್ಲ ಕೆಲವು ಸಂದೇಶಗಳು ನಿಮಗೆ ಕನೆಕ್ಟ್ ಆಗಿ ಹೇಳ್ಬೋದು. ಕೆಲವರು ಟೀಕಿಸ್ಲೂಬಹುದು, ಏನು ಮಹಾನ್ ಮಾಡ್ತೀನಿ ಅಂತ ಹೇಳ್ಬೋದೇ, ಸಾಧನೆ ಇಷ್ಟೇನ ನಿಂದು, ಮುಗೀತು ಬಿಡು ಅನ್ನೋ ರೀತಿಲಿ ನಿಮಗೆ ಟೀಕೆಯನ್ನು ಸಿಗ್ಬೋದು ಅವರಿಂದ. ಆದರೆ ಇದೆಲ್ಲದರ ನಡುವೆ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವ ವ್ಯಕ್ತಿಯೇ ನಿಜವಾದ ವಿಜಯಿಯಾಗಿರ್ತಾರೆ, ಗೆಲುವನ್ನು ಸಾಧಿಸ್ತಾರೆ. ಎರಡೂ ರೀತಿಯ ಒಂದು ಎನರ್ಜಿಗಳು ನಿಮಗೆ ಕನೆಕ್ಟ್ ಆದಾಗಲೂ ನಿಮ್ಮ ಮನಸ್ಸು ಸ್ಥಿರವಾಗಿತ್ತು ಯಾವುದನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಅದನ್ನು ನಿಭಾಯಿಸಿದರೆ ಜ್ಞಾನದಿಂದ. ಯಾಕಂದರೆ ಮನುಷ್ಯನಿಗೆ ಬುದ್ಧಿ ಇದೆ, ಆ ಬುದ್ಧಿಯ ಪ್ರಕಾರ ಯೋಚಿಸಿದರೆ ಖಂಡಿತ ಆ ಸಮಯವೇ ನೀವು ಗೆಲ್ತೀರಾ. ಆ ಸಮಯ ಗೆದ್ದುಬಿಟ್ರೆ ಜೀವನದಲ್ಲಿ ಎಲ್ಲವನ್ನ ಗೆಲ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಿದ್ರೆ. ಚಿನ್ನವನ್ನು ನೋಡಿ ಅಹಂಕಾರ ಪಡದೆ, ಕಷ್ಟಗಳನ್ನು ನೋಡಿ ಕುಗ್ಗದೆ, ಪ್ರತಿಯೊಂದು ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುವ ಮನೋಭಾವವೇ ನಿಜವಾದ ಯೋಗ ಅಂತ ಹೇಳ್ತಾ ಇದ್ದಾರೆ ಗುರುವು. ಹಾಗಾಗಿ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಿದರೆ ಜೀವನವನ್ನೇ ನೀವು ಗೆಲ್ತೀರಾ. ಹೊರಗಿನ ಸಂಪತ್ತು ಕ್ಷಣಿಕ, ಆದರೆ ಆತ್ಮವಿಶ್ವಾಸ, ಜ್ಞಾನ ಮತ್ತು ಮನಸ್ಸಿನ ಸ್ಥಿರತೆ ಶಾಶ್ವತ ಸಂಪತ್ತಾಗಿರುತ್ತೆ. ಇದರಿಂದ ಆರೋಗ್ಯ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಇದೇ ಅಲ್ವಾ ಮನುಷ್ಯ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೊನೆಗೆ ಹುಡ್ಕೋದು ಇದನ್ನೇ ಎಲ್ಲರಲ್ಲೂ ಅಲ್ವಾ. ಮೊದಲು ಹಣ ಸಂಪಾದನೆಯ ಒಂದು ವಿಚಾರದಲ್ಲಿ ನಾವು ತೊಡಗಿದಾಗ ನಮ್ಗೆ ಯಾವುದೂ ಕಾಣೋದಿಲ್ಲ. ಶಾಂತಿ ಬೇಕು ಅನ್ಸಲ್ಲ, ಜ್ಞಾನ ಬೇಕು ಅನ್ಸಲ್ಲ, ವಿಶ್ವಾಸ ಬೇಕು ಅನ್ಸಲ್ಲ, ಒಂದು ಸ್ಥಿರತೆನೂ ಬೇಕು ಅಂತೇಳಿ ಅನ್ಸೋದಿಲ್ಲ. ಕೆಲವೊಂದು ಸರಿ ಆರೋಗ್ಯದ ಕಡೆನೂ ಗಮನ ಕೊಡೋದಿಲ್ಲ. ಆದರೆ ನಾವು ಮುಂದೆ ಹೋಗ್ತಾ 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 ಹಣ ಸಂಪಾದನೆ ಆಗುತ್ತೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಎಲ್ಲ ರೀತಿಯ ಪರಿಸ್ಥಿತಿಗಳು ನಾವಾಗಲೇ ಬದಲಾಯಿಸಿರ್ತೀವಿ. ಆದರೆ ನಮ್ಮ ಮೌಲ್ಯಗಳನ್ನೇ ನಾವು ಕಳ್ಕೊಂಡಿರ್ತೀವಿ. ನಮಗೇನು ಬೇಕೋ ಆ ನೆಮ್ಮದಿ, ಶಾಂತಿ ಆವಾಗ ಹುಡ್ಕಕ್ಕೆ ಶುರು ಮಾಡ್ತೀವಿ. ಇವರಲ್ಲಿ ಖಂಡಿತ ಆಗೋದು ನಿಮಗೆ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ. ಹಾಗಾಗಿ ಈಗೇನು ಹೋಗ್ತಾ ಇರ್ತೀರಲ್ಲ ಆಗಲೇ ಶಾಂತಿ, ನೆಮ್ಮದಿ, ಒಂದಿಷ್ಟು ಪರಿಸ್ಥಿತಿಗಳನ್ನು ಬದಲಾಯಿಸೋ ರೀತಿಯಲ್ಲಿ ನೀವು ಸಂಪತ್ತನ್ನು ಗಳಿಸುವ ದಾರಿಯನ್ನು ಮಾಡ್ಕೊಳ್ಳಿ. ಆಗ ಎಲ್ಲದರ ಜೊತೆ ನೀವು ಹೋದಾಗ ನೀವು ಕೂಡ ಆ ಸಂತೋಷ, ಒಂದು ನೆಮ್ಮದಿ, ಒಂದು ಆರೋಗ್ಯ ಇವೆಲ್ಲದರ ಮೌಲ್ಯವನ್ನು ತಿಳ್ಕೊಳ್ತೀರಾ. ಹಾಗೆ ಅದನ್ನು ಅನುಭವಿಸ್ತೀರಾ. ನಾನು ಎಲ್ಲ ಕೊನೆಗೆ ಅನುಭವಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋದರೆ ಕೊನೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ವಾ. ಅಷ್ಟೊತ್ತಿಗಾಗಲೇ ವಯಸ್ಸು ಆಗಿರುತ್ತೆ. ನೀವು ಹಿಂತಿರುಗಿ ನೋಡಿದಾಗ ಸಾಕಷ್ಟು ವಿಚಾರಗಳನ್ನು, ಜೀವನವನ್ನು, ಒಂದಿಷ್ಟು ಎಲ್ಲದನ್ನು ಬಿಟ್ಟು ಮುಂದೆ ಹೋಗಿರ್ತೀರ, ಒಬ್ಬರೇ ಹೋಗಿರ್ತೀರ. ಆದರೆ ನೀವು ಯಾರಿಗೋಸ್ಕರ ಮಾಡಿರ್ತೀರ ಅವರೆಲ್ಲ ಅದನ್ನು ಅನುಭವಿಸಿರ್ತಾರೆ, ನೀವು ಮಾತ್ರ ಹೋಗಿರ್ತೀರ. ಭಗವಂತ ಹೇಳಿದ್ದು ನೀನು ಹೋಗು ಅಂತ ನಾನು ಹೇಳಿರಲಿಲ್ಲ. ಅವ್ರ ಜೊತೆಗೆ ನೀನು ಅನುಭವಿಸ್ತಾನೆ ಮೇಲೆ ಹೋಗ್ಬೋದಿತ್ತು ಎತ್ತರದ ಸ್ಥಾನಕ್ಕೆ. ನೀನು ಅವುಗಳನ್ನು ಬಿಟ್ಟು ನಾನೆಲ್ಲ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳಿ ಹೋಗಿ ನಿಂತು ಈಗ ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆಯಾ. ಇದು ನನ್ನನ್ನು ಪ್ರಶ್ನೆ ಮಾಡೋದಲ್ಲ, ನಿನ್ನನ್ನು ನೀನು ಪ್ರಶ್ನೆ ಮಾಡ್ಕೊಳ್ಳೋದು ಅನ್ನೋದು ಕೆಲವರ ಎನರ್ಜಿಗೆ ಹೇಳ್ತಿದ್ದಾರೆ. ಯಾಕಂದರೆ ಪ್ರಸ್ತುತ ಎನರ್ಜಿ ಈ ರೀತಿ ಕೂಡ ಕನೆಕ್ಟ್ ಆಗಿದೆ. ನಾನು ಎಲ್ಲರಿಗೂ ಏನೆಲ್ಲ ಮಾಡಿದೆ, ತ್ಯಾಗ ಮಾಡಿದೆ, ಅವರಿಗೋಸ್ಕರ ಅಷ್ಟು ಗಳಿಸಿಟ್ಟೆ, ಎಲ್ಲ ಮಾಡಿದೆ, ಆದರೆ ಈಗ ನನಗೆ ಒಂದು ಬೆಲೆ ಸಿಗ್ತಾ ಇಲ್ಲ ಅಂದರೆ ನಾನು ಮಾಡಿದ್ದಕ್ಕೆಲ್ಲ ಒಂದು ರೀತಿಯ ಒಂದು ಯಾವುದೇ ರೀತಿ ಯಾರಿಂದನೋ ಒಂದು ಪ್ರಶಂಸೆ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನನ್ನು ಅನ್ನೋ ರೀತಿಲಿ ನೀವೀಗ ನೆಮ್ಮದಿಯನ್ನು ಕೆಡಿಸ್ಕೊಂಡಿದ್ದೀರ. ಈ ನೆಮ್ಮದಿ ನಿಮಗೆ ಮತ್ತೆ ಮರಳಿ ಸಿಗಬೇಕು ಅಂದರೆ ಈಗ ಅದೆಲ್ಲವನ್ನು ಬಿಟ್ಬಿಡಿ. ಏನೆಲ್ಲ ಗಳಿಸ್ಕೊಟ್ಟಿದ್ರೋ ನಿಮ್ಮ ಕರ್ತವ್ಯ, ಜವಾಬ್ದಾರಿಯಾಗಿತ್ತು ಅನ್ನೋ ರೀತಿಲಿ ಅವರಿಗೆ ನಿರ್ವಹಿಸೋಕ್ಕೆ ಅದನ್ನು ನೀವೇ ಈಗ ನಿರ್ಧಾರ ಮಾಡಿ ಮುಂದೆ ತೊಗೊಂಡು ಹೋಗಿ ಅನ್ನೋ ರೀತಿಲಿ ಅವ್ರ ಜವಾಬ್ದಾರಿಗೆ ಬಿಟ್ಟು ನೀವು ಧ್ಯಾನ, ನಿಮಗೋಸ್ಕರ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಇದು ನಿಮ್ಮ ಜೊತೆಗೆ ಬರುತ್ತೆ. ಕೆಲವರ ಪ್ರಸ್ತುತ ಎನರ್ಜಿಗೆ ಇಲ್ಲೊಂದು ಉದಾಹರಣೆಯ ಕಥೆಯನ್ನು ಕೂಡ ನಾನು ತಿಳಿಸ್ಬಿಡ್ತೀನಿ.
ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಹೆಂಡತಿ ಮಕ್ಕಳು ಕೂಡ ಇರ್ತಾರೆ. ಅವನು ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಅಂದರೆ ಅವನಿಗೆ ಎಲ್ಲೋ ಒಂದು ರೀತಿಯ ಆಲಸ್ಯ ಆಗಿರ್ಬೋದು, ಸೋಮಾರಿತನ ಆಗಿರ್ಬೋದು, ಇಲ್ಲ ಏನು ಕೆಲಸ ನಾನು ಯಾಕೆ ಮಾಡಬೇಕು ಅನ್ನೋ ರೀತಿಲಿ ಆಗಿರ್ಬೋದು. ಅವನಿಗೆ ಎಲ್ಲೋ ಒಂದು ರೀತಿಲಿ ಯಾವಾಗಲೂ ದುರ್ಬಲತೆ ತನ್ನ ಬಗ್ಗೆ ತಾನು ಕಾಡ್ತಾ ಇರುತ್ತೆ. ಹಾಗಾಗಿ ಅವನು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಇದರಿಂದ ಅವನ ಹೆಂಡತಿಗೆ ಮಕ್ಕಳಿಗೆ ಬೇಜಾರಾಗುತ್ತೆ. ಅವನ ಹೆಂಡತಿ ತನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತಾಳೆ. ಇವನೇನು ದುಡಿಯೋದಿಲ್ಲ ಹಾಗೆ ಹೀಗೆ ಅಂತೇಳಿ. ಎಲ್ಲದನ್ನು ಪರಿವರ್ತನೆ ಮಾಡಿ ಸಂಭಾಳಿಸ್ಕೊಂಡು ಹೋಗ್ತೀನಿ ಅನ್ನೋದಕ್ಕೂ ಒಂದು ಕಾರಣ ಇರುತ್ತೆ, ಬಿಟ್ಟು ಹೋಗೋದಕ್ಕೂ ಒಂದು ಕಾರಣ ಇರುತ್ತೆ. ಅದೇ ರೀತಿ ಇವ್ರು ಬಿಟ್ಟು ಹೋಗೋ ಕಾರಣವನ್ನು ಅರಿಸ್ಕೊಂಡ್ಲು ಹೋದ್ಲು. ಆದರೆ ಗಂಡ ದಿನನಿತ್ಯ ತನ್ನ ಜೀವನ ನಿರ್ವಹಿಸಲಿಕ್ಕೆ ಕಷ್ಟ ಆಗಕ್ಕೆ ಶುರು ಆಗಿಬಿಡುತ್ತೆ. ಅವನೊಂದು ಕಾಡು ಸೇರ್ಕೊಂಡ್ಬಿಡ್ತಾನೆ. ಕಾಡು ಸೇರಿಕೊಂಡಾಗ ಅಲ್ಲಿ ಕಾಡಿನ ಮಧ್ಯೆ ಯಾರಾದರೂ ಒಂದು ಊರಿಂದ ಒಂದು ಊರಿಗೆ ದಾಟ್ತಾ ಇರ್ತಾರಲ್ಲ, ಅವರನ್ನು ಸುಲಿಗೆ ಮಾಡೋದು ಇವನು ಕೆಲಸ ಆಗಿಬಿಡುತ್ತೆ. ದಿನನಿತ್ಯ ಯಾರು ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇರ್ತಾರಲ್ಲ, ಅವರನ್ನು ಸುಲಿಗೆ ಮಾಡೋದು, ಹಣ ಸಂಪಾದನೆ ಮಾಡೋದು. ಒಂದೊಂದ್ಸರಿ ಒಡವೆ ಸಿಗ್ತಿರುತ್ತೆ, ಒಂದೊಂದ್ಸರಿ ಅವರನ್ನು ಕೊಲ್ತಾನೂ ಇರ್ತಾನೆ, ಈ ರೀತಿ ಹೊಡೆಯೋದು ಮಾಡ್ತಿರ್ತಾನೆ. ಎಲ್ಲ ರೀತಿ ಮಾಡಿ ಅವನು ಹಣ ಸಂಪಾದನೆ ಮಾಡ್ತಾ ಮಾಡ್ತಾ ಆ ಕಾಡಲ್ಲಿ ಒಂದು ಮನೆ ಕಟ್ಕೊಳ್ತಾನೆ. ಅವನಿಗೆ ಊಟಕ್ಕೂ ಯಾವುದಕ್ಕೂ ಕೊರತೆ ಆಗೋದಿಲ್ಲ. ಎಲ್ಲ ಇನ್ನೊಬ್ಬರನ್ನ ಸುಲಿಗೆ ಮಾಡಿ ಅವನು ಕಳಿಸ್ಬಿಡ್ತಾನೆ. ಆಗ ಹೆಂಡತಿ ಮಕ್ಕಳು ಅವನ ಹತ್ರ ಬರ್ತಾರೆ. ಅಂದರೆ ಅವನು ಹೇಗೆ ಮಾಡ್ದ ಅನ್ನೋದಕ್ಕಿಂತ ಅವನ ಹತ್ರ ಈಗ ಎಲ್ಲ ಇದೆ, ನಾವು ಆರಾಮಾಗಿರ್ಬೋದು ಅನ್ನೋ ರೀತಿಯಲ್ಲಿ ಸೌಲಭ್ಯವನ್ನು ನೋಡ್ಕೊಂಡು ಅಲ್ಲಿಗೆ ಬರ್ತಾರೆ. ಆ ಸಮಯದಲ್ಲಿ ಒಂದು ದಿನ ಹೀಗೆ ಅವನು ಸುಲಿಗೆ ಮಾಡ್ತಾನೆ ಇರ್ತಾನೆ. ಒಂದು ದಿನ ಅವನಿಗೆ ಒಬ್ಬ ಗುರುಗಳು ಎದುರಾಗ್ತಾರೆ. ಗುರುಗಳು ಎದುರಾದಾಗ ಅವರಿಗೆ ಅವರನ್ನು ಸುಲಿಗೆ ಮಾಡಿ, ಅವ್ರು ನನ್ನ ಹತ್ರ ಏನೂ ಇಲ್ಲಪ್ಪ, ಆದರೆ ನಿನಗೆ ನಾನೊಂದು ಜ್ಞಾನ ಕೊಡಬಲ್ಲೆ, ತಗೊಳ್ತೀಯಾ ಅಂತ ಕೇಳ್ತಾರೆ. ಸರಿ ಹೇಳಿ, ನನಗೆ ಸಮಯ ಇಲ್ಲ, ನಿಮ್ಮ ಹತ್ರ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಅದೇನು ಜ್ಞಾನ ಕೊಡಬೇಕು ಅಂತಿದ್ದೀರಲ್ಲ ಅದನ್ನಾದರೂ ಹೇಳಿ ನೋಡೋಣ, ನನಗೆ ಅದಕ್ಕಾದರೂ ಉಪಯೋಗ ಆಗುತ್ತಾ ಅಂಥೇಳಿ ನಾನು ಯೋಚಿಸ್ತೀನಿ ಅಂತ ಆ ವ್ಯಕ್ತಿ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಸರಿ, ನೀನು ಮನೆಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳಿಗೆ ಹೇಳು, ನಾನು ದಿನನಿತ್ಯ ಕೊಲೆ ಸುಲಿಗೆ ಎಲ್ಲ ಮಾಡ್ತಾ ಇದ್ದೀನಲ್ಲ, ಅದರಿಂದ ನನಗೊಂದಿಷ್ಟು ಕರ್ಮ ಅಂತ ಬರುತ್ತೆ. ಆ ಕರ್ಮದಲ್ಲಿ ನೀವು ಭಾಗಿಗಳಾಗಬೇಕು. ಯಾಕಂದರೆ ನಾನು ಅವರನ್ನು ಹೊಡೆದು ಕೊಲೆ ಮಾಡಿ ಸುಲಿಗೆ ಮಾಡಿ ಏನು ತರ್ತೀನಲ್ಲ, ಅದರಿಂದ ನೀವೀಗ ಐಷಾರಾಮಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ. ಹಾಗಾದರೆ ನನಗೆ ಅದರಿಂದ ಅವರನ್ನು ಕೊಲೆ ಮಾಡಿದ್ದಕ್ಕೂ, ಅವರನ್ನು ಹಿಂಸೆ ಮಾಡಿದ್ದಕ್ಕೂ, ಅವರಿಂದ ಈ ವಸ್ತುಗಳನ್ನೆಲ್ಲ ತೊಗೊಂಡಿದ್ದಕ್ಕೂ, ಯಾಕಂದರೆ ಆ ವಸ್ತುಗಳನ್ನು ಅವ್ರು ಮದುವೆಗೆ ತೊಗೊಂಡು ಹೋಗ್ತಾಯಿದ್ರು, ಮಕ್ಕಳ ಮದುವೆಗೋ ಯಾವುದಕ್ಕೆ ಕೂಡಿಟ್ಟಿದ್ದಾರೋ ಒಟ್ಟಾರೆ ಗೊತ್ತಿಲ್ಲ. ಒಟ್ಟಾರೆ ನಾನು ಅದನ್ನು ಕಿತ್ಕೊಂಡ್ಬರ್ತಾ ಇದ್ದೀನಿ. ಆದ್ದರಿಂದ ಒಂದು ಕರ್ಮ ಅಂತ ಬಂದಿದೆ ಅಂತೆ. ಹಾಗಾಗಿ ಆ ಕರ್ಮದಲ್ಲೂ ಕೂಡ ನಾನು ಸಮಾನವಾಗಿ ಭಾಗವಾಗಿ ನಿಮಗೆ ಹಂಚುತ್ತೀನಿ, ಅದನ್ನು ಕೇಳ್ಕೊಬಾ, ತಗೊಳ್ತಾರಾ ಅಂತ ಹೇಳಿ ಗುರು ಹೇಳ್ತಾರೆ. ಹಾಗೆ ಆ ವ್ಯಕ್ತಿ ಮನೆಗೆ ಹೋಗ್ತಾನೆ, ಹೆಂಡತಿ ಮಕ್ಕಳನ್ನು ಕೂರಿಸಿ ಕೇಳ್ತಾನೆ, ನೋಡು, ನಾನು ಇಷ್ಟು ದಿನ ನಿಮಗೆ ಎಲ್ಲ ಸುಲಿಗೆ ಕೊಲೆ ಎಲ್ಲ ಮಾಡಿ ನನಗೆ ಅದರಲ್ಲಿ ಏನು ಸಂಪತ್ತು ಬಂದಿದೆಯೋ ಅದನ್ನು ತಂದು ನಿಮಗೆ ಕೊಟ್ಟು ತುಂಬ ಚೆನ್ನಾಗಿ ನಾನು ನಿಮ್ಮನ್ನು ನೋಡ್ಕೊಂಡಿದ್ದೀನಿ. ಅದರಿಂದ ನೀವು ತುಂಬ ಒಳ್ಳೆಯ ರೀತಿಲಿ ಬದುಕ್ತಾ ಇದ್ದೀರಲ್ವ. ಹಾಗೆ ನನಗೀಗ ಸ್ವಲ್ಪ ಅದೆಲ್ಲ ಮಾಡಿದ್ದಕ್ಕೆ ನನಗೀಗ ಸ್ವಲ್ಪ ಕರ್ಮ ಅನ್ನೋದು ಬಂದಿದೆ. ಹಾಗಾಗಿ ಅದನ್ನು ಕೂಡ ನಾನು ಡಿವೈಡ್ ಮಾಡ್ತಾ ಇದ್ದೀನಿ, ನೀವು ತೊಗೊಳ್ಬೇಕು ಅಂತ ಹೇಳಿ ಆ ವ್ಯಕ್ತಿ ಕೇಳ್ತಾನೆ. ಆಗ ಹೆಂಡತಿ ಮಕ್ಕಳು ಹೇಳ್ತಾರೆ, ಇಲ್ಲ ಅದೇ ಹೇಗಾಗತ್ತೆ, ನೀವು ಸಾಕೋದು ನಿಮ್ಮ ಕರ್ತವ್ಯ ಜವಾಬ್ದಾರಿ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟು ನಾನು ನಿಮ್ಮ ಕರ್ಮವನ್ನು ತೊಗೊಳಕ್ಕೆ ನಾವು ರೆಡಿ ಇಲ್ಲ. ನಿಮ್ಮ ಜವಾಬ್ದಾರಿಯಾಗಿತ್ತು ಹೆಂಡತಿ ಮಕ್ಕಳನ್ನು ಸಾಕೋದು, ನೀವು ಸಾಕಿದ್ದೀರ, ಹಾಗಂತ ನಿಮ್ಮ ಕರ್ಮನೂ ನಾನು ತೊಗೊಳ್ಬೇಕು ಅಂತ ಏನಿಲ್ಲ, ನಾವು ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಆವಾಗ ಅವನಿಗೆ ತುಂಬ ದುಃಖ ಆಗಿಬಿಡತ್ತೆ. ಯಾಕಂದರೆ ನಾನು ಕೊಲೆ ಸುಲಿಗೆ ಎಲ್ಲ ಮಾಡ್ತಾಯಿದ್ದೀನಿ, ಯಾರಿಗೋಸ್ಕರ, ಇವರೆಲ್ಲ ಚೆನ್ನಾಗಿರಲಿ, ಇವರೆಲ್ಲ ನನ್ನನ್ನು ಬಿಟ್ಟು ಹೋಗಿದ್ರು, ನಾನೇನು ದುಡಿಯಲ್ಲ ಅಂಥೇಳಿ ನನಗೇನು ದಾರಿ ಕಾಣಲಿಲ್ಲ. ಹಾಗಾಗಿ ನಾನು ಇದನ್ನೇ ಮಾಡಿದೆ. ಇದರಿಂದನೇ ನಾನು ಇವರನ್ನು ಕರ್ಕೊಂಡು ಬಂದು ಮತ್ತಿಲ್ಲಿ ಇಟ್ಕೊಂಡು ನೆಮ್ಮದಿಯಾಗಿ ಇವರಿಗೆ ಒಂದು ಸುಖವಾಗಿರೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಏನೋ ಗುರುಗಳು ಬಾಯಿ ಮಾತಿಗೆ ಹೇಳಿದರು, ಕೇಳ್ಕೊಂಬಾ ಅಂಥೇಳಿ. ಬರೀ ಕೇಳ್ತಾ ಇದ್ದೀನಿ, ಇನ್ನೂ ನಾನು ತೊಗೊಳ್ಬೇಕು ಇಲ್ಲ ಅದನ್ನು ನಾನು ಒಪ್ಕೊಳ್ಬೇಕು ಗುರುಗಳು ಹೇಳಿದ್ದು ಅದೇನು ನಡೆದೇ ಇಲ್ಲ. ಕೇವಲ ಹೇಳ್ತಾ ಇದ್ದೀನಿ, ಇನ್ನು ಹೇಳ್ತಾ ಇದ್ದ ಹಾಗೆ ಇಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರಲ್ಲ ಅನ್ನೋ ರೀತಿಲಿ ಅವನಿಗೆ ಮನಸ್ಸಿಗೆ ತುಂಬ ಅತೀವ ದುಃಖ ಆಗುತ್ತೆ. ಒಂದು ಪರಿವರ್ತನೆ ಒಂದೇ ಒಂದು ಕ್ಷಣ ಸಾಕು ಅಂತಾರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ತಕ್ಷಣ ಅವನು ಗುರುಗಳ ಹತ್ರ ಬರ್ತಾನೆ, ನಾನು ಮಾಡಿದ್ದೆಲ್ಲ ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡಿ, ನನಗೆ ಒಂದು ಜ್ಞಾನ ಕೊಡಿ, ಒಂದು ದೀಕ್ಷೆ ಕೊಡಿ ಅನ್ನೋ ರೀತಿಲಿ ಪ್ರಾರ್ಥನೆ ಮಾಡ್ತಾನೆ. ಹಾಗೆ ಅದೇ ಕ್ಷಣದಿಂದನೇ ಹೆಂಡತಿ ಮಕ್ಕಳು ಈ ಒಂದು ಅಟ್ಯಾಚ್ಮೆಂಟ್ ಏನಿರುತ್ತಲ್ಲ ಎಲ್ಲದನ್ನು ತೊರೆದು ಅವನು ರಾಮಾಯಣ ಬರಿತಾನೆ, ವಾಲ್ಮೀಕಿ ಆಗ್ತಾನೆ. ಇವತ್ತಿಗೂ ಕೂಡ ನಾವು ಅದೇ ರಾಮಾಯಣವನ್ನು ಓದ್ತೀವಿ ಅಲ್ವಾ. ಒಬ್ಬ ಕಳ್ಳ, ಒಬ್ಬ ನೀಚ, ಒಬ್ಬ ಇನ್ನೊಬ್ಬರನ್ನ ಕೊಲೆ ಮಾಡಿ ತಿಂದು ತೇಗ್ತಾ ಇದ್ದ ಒಬ್ಬ ಮನುಷ್ಯನಲ್ಲೂ ಕೂಡ ಪರಿವರ್ತನೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಒಂದು ಸರಿ ಕ್ಷಮೆಯನ್ನು ಯಾಚಿಸಿ ಗುರುವಿನ ಪಾದಗಳಲ್ಲಿ ಶರಣಾದರೆ ಎಲ್ಲ ಪಾಪಗಳು ಅವನ ಒಳ್ಳೆಯ ಉತ್ತಮವಾದ ನಿರ್ಧಾರದ ತಕ್ಷಣವೇ ಕಳೆದುಬಿಡ್ತವೆ. ಅಂದರೆ ಈಗ ನಮ್ಮಿಂದ ತಪ್ಪಾಗಿದೆ, ನಿಮ್ಮಿಂದ ಏನೋ ಒಂದು ದೊಡ್ಡ ತಪ್ಪಾಗಿದೆ, ನಮ್ಮಿಂದ ಆಗಿದೆ, ಮನುಷ್ಯರು ನಾವಲ್ವಾ, ಹೀಗೆ ತಪ್ಪಿಲ್ಲದೆ ಇರೋಕ್ಕಾಗೋದಿಲ್ಲ. ಒಬ್ರಿಗೆ ತೊಂದರೆ ಕೊಟ್ಟಿರ್ತೀವಿ, ಒಬ್ರಿಗೆ ನೋವು ಕೊಟ್ಟಿರ್ತೀವಿ, ಒಬ್ಬರಿಂದ ಏನೋ ಕಿತ್ಕೊಂಡಿರ್ತೀವಿ, ಒಬ್ರಿಗೆ ಮೋಸ ಮಾಡಿರ್ತೀವಿ, ಏನು ಮಾಡಿರ್ತೀವೋ ನಮಗೆ ಗೊತ್ತಿದ್ದು ಕೂಡ ಕೆಲವೊಂದು ಸರಿ ತಪ್ಪಾಗಿರುತ್ತೆ. ಆ ತಪ್ಪಿಗೆ ಒಂದು ಕರ್ಮ ಅಂತ ಹೇಳಿ ಆಗ್ಬಿಟ್ಟಿರುತ್ತೆ. ಅದು ನಮಗೆ
ಬರುತ್ತೆ, ಹಿಂತಿರುಗಿ ನಮಗೆ ಸಿಗುತ್ತೆ. ಅದು ನಾವು ಎಂತಹ ಗುಂಪಲ್ಲೇ ಅಡುಗೆ ಕೂತ್ರು ಕೂಡ ಆ ಕರ್ಮ ನಮ್ಮನ್ನು ಹುಡುಕಿ ಬಂದು ನಿನಗೇನು ನಿಂದು ತಗೊಳಪ್ಪ ಕರ್ಮ, ನೀನು ಮಾಡಿದ್ದು ನಾನು ಎಷ್ಟು ದಿನ ಅಂತ ಹೊತ್ಕೊಂಡು ಓಡಾಡೋದು, ತಗೋ ಈ ಸಮಯ ಬಂದಿದೆ, ತಗೋ ಅದನ್ನು ಅನುಭವಿಸು ಅನ್ನೋ ರೀತಿಲಿ ಕೊಟ್ಟು ಅದು ಕೆಲಸ ಮುಗಿಸ್ಕೊಳ್ಳುತ್ತೆ, ಕರ್ತವ್ಯ ಮುಗಿಸ್ಕೊಳ್ಳುತ್ತೆ. ಅದೇ ರೀತಿ ಕರ್ಮ ಕಳ್ಕೊಳ್ಳೋಕ್ಕೆ ಇಲ್ಲಿ ಒಂದು ದಾರಿ ಕೂಡ ಇರುತ್ತೆ, ಇರಲ್ಲ ಅಂತಲ್ಲ. ಅದೇ ದಾರಿ, ಒಂದೇ ಒಂದು ಕ್ಷಣ ಸಾಕು ಪರಿವರ್ತನೆಗೆ. ಹಾಗಾಗಿ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟು ಬಂದಿದ್ದೀರಾ, ಅವರ ಶರಣದಲ್ಲಿ ನೀವು ಶರಣಾದ ಮರುಕ್ಷಣ ನನ್ನ ತಪ್ಪುಗಳು ಏನಿದಾವೋ ನನಗೆ ಗೊತ್ತಿಲ್ಲ, ಪಶ್ಚಾತ್ತಾಪ ಪಟ್ಟು ನಿಮ್ಮ ಶರಣದಲ್ಲಿ ಬಂದಿದ್ದೀರಿ ಅಂದ ಮರುಕ್ಷಣವೇ ನಿಮ್ಮ ಪಾಪಗಳನ್ನು ತಗೊಳ್ತಾರೆ, ಮತ್ತೊಂದು ಅವಕಾಶವನ್ನು ಕೊಡ್ತಾರೆ ಅಂತ ಕರುಣಾಮಯಿ, ದಯಾಮಯಿ, ಪ್ರೇಮಮಯಿ ಸಾಯಿಯ ಶರಣದಲ್ಲಿ ನೀವಿದ್ದೀರಾ. ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಕಳ್ಳ, ನೀಚ, ಕೊಲೆಗಾರ ಪರಿವರ್ತನೆ ಆದ ಮರುಕ್ಷಣವೇ ಒಂದು ರಾಮಾಯಣವನ್ನು ಬರೆದು ಆ ಒಂದು ಭಗವಂತನ ನಾಮಸ್ಮರಣೆಯನ್ನೇ ಬರೆಯೋ ರೀತಿಯಲ್ಲಿ ಆಯಿತು. ಕೊಲೆಗಾರ ಒಬ್ಬ ನೀಚ ವ್ಯಕ್ತಿ ಭಗವಂತನ ಲೀಲೆಗಳನ್ನೇ ಹಾಡಿ ಹೊಗಳುವಂತಾಯಿತು ಪರಿವರ್ತನೆ ಅನ್ನೋದಾದರೆ ಯಾಕೆ ನಮ್ಮ ಪರಿವರ್ತನೆ ಆಗೋದಿಲ್ಲ? ಇಲ್ಲಿ ನಾನು ಹೇಳ್ತಾ ಇರೋ ಅರ್ಥ ಹಣೆ ಬರನೇ ಇಷ್ಟು, ಇನ್ನೇನು ಆಗೋದಿಲ್ಲ, ಮುಗೀತು, ಹಣೆ ಬರದಲ್ಲಿ ಬರೆದದ್ದೇ ನಡೆಯೋದು ಅಂಥೇಳಿ ನಾವು ಒಪ್ಕೊಂಡ್ಬಿಡ್ತೀವಲ್ವ, ತಪ್ಪು. ಇಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ, ಒಮ್ಮೆ ನಾವು ಪಶ್ಚಾತ್ತಾಪ ಪಟ್ಟು ಬದಲಾದರೆ ಇಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ. ನಾವು ಕೂಡ ಏನಾದರೂ ಒಂದು ಅರ್ಥಪೂರ್ಣವಾದ ಸಾಧನೆಯನ್ನು ಮಾಡಿ ಹೋಗ್ಬೋದು. ಅಂದರೆ ಅತಿಯಾದ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡಿ ಯಾವುದೇ ರೀತಿ ಒಂದು ಸಂಬಂಧದಲ್ಲಿ. ಮಕ್ಕಳು, ಗಂಡ, ಹೆಂಡತಿ ಎಲ್ಲವೂ ಕೂಡ ಒಂದು ಮೋಹ ಇಲ್ಲಿ. ಹಾಗಂತ ಬಿಟ್ಟು ಹೋಗಿ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ಅಂತ ಹೇಳ್ತಾ ಇಲ್ಲ ನಾನು, ಅವುಗಳು ಇರಲೇಬೇಕು, ಅವುಗಳ ಜೊತೆ ನಮ್ಮ ಜೀವನ ನಡಿಬೇಕು, ಇಲ್ಲ ಅಂತಲ್ಲ. ಅದ್ರ ಜೊತೆ ನಮಗೋಸ್ಕರನೂ ಸ್ವಲ್ಪ ಸಾಧನೆಗೋಸ್ಕರ ಏನಾದರೂ ಸಮಯ ಮೀಸಲಿಡಿ, ಅದು ನಮ್ಮನ್ನು ಕಾಪಾಡುತ್ತೆ, ನಮ್ಮ ಕುಟುಂಬವನ್ನು, ನಮ್ಮ ಪೀಳಿಗೆಯನ್ನು ಒಂದು ಜ್ಞಾನದ ಮೂಲಕ ಬೆಳಗತ್ತೆ ಅನ್ನೋ ರೀತಿಯಲ್ಲಿ ಒಂದು ವಿಚಾರ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಲ್ಲ, ಸಮಸ್ಯೆಗೆ ಪರಿಹಾರ ಇದೆ. ಒಂದೇ ಒಂದು ಕ್ಷಣ ಸಾಕು ಆ ಪರಿವರ್ತನೆ ಸಿಗಲಿಕ್ಕೆ. ಅಲ್ಲಿವರೆಗೂ ನಾವು ಶ್ರಮಿಸಲೇಬೇಕು, ಪ್ರಯತ್ನ ಪಡಲೇಬೇಕು. ಅದು ಕೊಲೆ ಮಾಡ್ತಿರೋ ಇಲ್ಲ ಒಳ್ಳೆ ಕೆಲಸ ಮಾಡ್ತಿರೋ, ಒಂದೇ ಒಂದು ಕ್ಷಣದಲ್ಲಿ ಪರಿವರ್ತನೆ ಸಿಗತ್ತೆ. ಅಂದರೆ ಕೊಲೆ ಮಾಡಿದ್ದಕ್ಕೆ ಕರ್ಮ ಯಾವ ರೀತಿ ಉತ್ತರ ಕೊಡಬೇಕು ಸಮಯಕ್ಕೆ ಅನುಗುಣವಾಗಿ ಕೊಡುತ್ತದೆ. ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಕರ್ಮ ಯಾವುದಕ್ಕೆ ಸಮಯದ ಅನುಸಾರವಾಗಿ ನಿಮಗೆ ಉತ್ತರ ಕೊಡುತ್ತೋ ಅದನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಸಮಯದ ನಿರ್ಧಾರ ಕರ್ಮ ಮಾಡುತ್ತೆ. ಹಾಗಾಗಿ ಇಲ್ಲಿ ಆ ಸಮಯ ಬದಲಾಗಬೇಕು ಅಂದರೆ ಇವತ್ತಿನ ಕರ್ಮದ ಒಂದು ವಿಚಾರ ಬದಲಾವಣೆ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಜೀವನದಲ್ಲಿ ನೀವು ಏನಾದರೂ ಒಂದು ಸಾಧಿಸುವ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀರಾ ಅಂದರೆ ಯಶಸ್ಸಿನ ಹಿಂದೆ ನಿಮ್ಮ ಶ್ರಮದ ಜೊತೆಗೆ ದೇವರ ಅನುಗ್ರಹ, ಪ್ರಕೃತಿಯ ಸಹಕಾರ ಮತ್ತು ಅನೇಕ ಜನರ ಬೆಂಬಲವೂ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಅಂದರೆ ಕೃತಜ್ಞರಾಗಿರಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಇದನ್ನು ಅರಿತಾಗ ಅಹಂಕಾರ ಕಡಿಮೆ ಆಗುತ್ತೆ ಮತ್ತು ಕೃತಜ್ಞತೆ ಬೆಳೆಯುತ್ತೆ. ಯಶಸ್ಸು ಬಂದಾಗ ಗರ್ವ ಪಡದೆ, ಸೋಲು ಬಂದಾಗ ನಿರಾಕರಿಸದೆ, ಪ್ರತಿಯೊಂದು ಅನುಭವವನ್ನು ಕಲಿಕೆಯ ಅವಕಾಶ ಅಂತ ಹೇಳಿ ಸ್ವೀಕರಿಸಬೇಕು. ನಿಜವಾದ ಬಲವೆಂದರೆ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟು ಅದರ ಜೊತೆಗೆ ದೈವದ ಮೇಲೂ ವಿಶ್ವಾಸ ಇಡಬೇಕು ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಯಶಸ್ಸು ನಿಮ್ಮ ಪರಿಶ್ರಮದಿಂದ ಬರುತ್ತೆ, ಆದರೆ ಅದನ್ನು ಉಳಿಸಿಕೊಳ್ಳುವುದು ನಿಮ್ಮ ವಿನಯದಿಂದ. ಕೃತಜ್ಞತೆ, ಭಕ್ತಿ ಮತ್ತು ನಿರಂತರ ಪ್ರಯತ್ನ ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಅಂದರೆ ನಡೆ, ನುಡಿ, ಅಂದರೆ ಒಂದು ವಿನಮ್ರ ಭಾವ, ಇವೆಲ್ಲವೂ ಆ ಒಂದು ಏನು ಪರಿಶ್ರಮ ಪಟ್ಟು ಪಡ್ಕೊಂಡಿರ್ತೀರಲ್ಲ ಅದನ್ನು ಉಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತವೆ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಅಹಂಕಾರವನ್ನು ದೂರ ಇಟ್ಬಿಡಿ. ಮತ್ತು ನೀವು ನಂಬಿದ ಗುರುವು ದೇವರ ಮೇಲೆ ವಿಶ್ವಾಸ ಬಿಟ್ಟು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಿ. ಒಂದೇ ಒಂದು ಕ್ಷಣ ಸಾಕು ಪರಿವರ್ತನೆಗೆ. ಅದೇ ಒಂದು ಕ್ಷಣ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಆ ಗುರುವು ತಂದು ಕೊಟ್ಟಿದ್ದಾರೆ. ಹಿಂದೆ ಏನಾಗಿದ್ರಿ, ಇವತ್ತು ಏನಾಗಿದ್ದೀರಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಕಷ್ಟ ಯಾರಿಗಿಲ್ಲ, ಕಷ್ಟ ಭಗವಂತನೂ ಕೂಡ ಇಲ್ಲಿ ಅನುಭವಿಸಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಕಷ್ಟ ಬಂದಿದೆ ಅಂದ ತಕ್ಷಣ ದೂರ ಓಡೋದು ಬೇಡ, ಇಲ್ಲ ಇದೇ ನನ್ನ ಜೀವನ ಅನ್ನೋ ರೀತಿಲೂ ನೀವು ಕೊರಗೋದು ಬೇಡ. ಪರಿವರ್ತನೆ ಜಗದ ನಿಯಮ. ಈ ಕ್ಷಣ ನಿಮ್ಮ ಕರ್ಮ ಆ ಒಂದು ಪರಿವರ್ತನೆ ತರುತ್ತೆ. ಹಾಗಾಗಿ ಈ ಕ್ಷಣದ ಕರ್ಮ ಹೇಗಿರಬೇಕು ಅಂತೇಳಿ ನೀವು ಒಂದು ಉತ್ತಮವಾದ ಯೋಚನೆ ಮಾಡಿದರೆ ಭಗವಂತ ನಿಮ್ಮ ಭವಿಷ್ಯ ಹೇಗಿರಬೇಕು ಅನ್ನೋ ರೀತಿಯಲ್ಲಿ ಒಂದು ಉತ್ತಮವಾದ ಯೋಜನೆ ನಡೆಸ್ತಾ ಇದ್ದಾರೆ. ಹಾಗೆ ನೀವು ನಂಬಿದ ಗುರುವು ಈ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಿಂದ ಹೀಲ್ ಮಾಡ್ತಾ ಇದ್ದಾರೆ. ಕರ್ಮ ಅಂದರೆ ಏನು, ಯಾವುದನ್ನು ನಿಮ್ಮ ಜೊತೆ ಇಟ್ಕೊಳ್ಬೇಕು, ಯಾವುದನ್ನು ಡಿಟ್ಯಾಚ್ ಮಾಡಬೇಕು ಅನ್ನೋದನ್ನು ನಿಮಗೆ ಸುವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆ ಗುರುವಿನ ನೆರಳಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿದೆ. ಹೀಗೆ ನೀವು ಮುಂದೆ ಹೋಗ್ತಾ ಹೋಗ್ತಾ ಅವರಲ್ಲಿ ಎಷ್ಟು ಆಳವಾದ ಭಕ್ತಿಯನ್ನು, ವಿಶ್ವಾಸವನ್ನು ಇಟ್ಕೊಂಡು ಶರಣಾಗ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನಕ್ಕೆ ದಿನನಿತ್ಯ ಅವರಿಂದ ಒಂದು ಸಂದೇಶ ಸಿಗ್ತಾನೆ ಹೋಗುತ್ತೆ, ನಿಮ್ಮ ಬದಲಾವಣೆಗೆ, ನಿಮ್ಮ ಸುಂದರ ಭವಿಷ್ಯದ ನಿರ್ಮಾಣಕ್ಕೆ. ಹಾಗಾದರೆ ಈಗ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ತಿಳಿಸುವ ಸಮಯ ಬಂದಿದೆ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.